ಎಲ್ಲರನ್ನು ಕೊಡುಗನೆ ಕನ್ನಡದ ಪ್ರೀತಿಗಳ ಎಲ್ಲರನ್ನು ಕೊಡುಗನೆ ಬೆಳಗಲಿ 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 ಚಂದಗಂಗಳ ನಾಡು ಬೆಳಗಲಿ ಚನ್ನಮ್ಮನ ಕೀರ್ತಿ ಪದವಿ ಬೆಳಗಲಿ ವೀರರಾಣಿ ಚನ್ನಮ್ಮನ ಕೀರ್ತಿ ಪದವಿ ಬೆಳಗಲಿ ಸಂಗೊಳ್ಳಿ ರಾಯಣ್ಣನ ದೇಶಭಕ್ತಿ ಬೆಳಗಲಿ ಸಂಗೊಳ್ಳಿ ರಾಯಣ್ಣನ ದೇಶಭಕ್ತಿ ಬೆಳಗಲಿ ಬೆಳಗಲಿ ಮಳಗಲಿ ಮಳಗಲಿ ಬೆಳಗಲಿ 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 ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ. ಸಾಹೇಬರೇ, ತಾವು ಬಂದ ವಿಚಾರ ತಾಯಿಗೆ ತಿಳಿಸಿ. ನಾವು ಇಲ್ಲಿಗೆ ಬಂದದ್ದು ಎರಡು ವಿಷಯಗಳನ್ನು ಡಿಸೈಡ್ ಮಾಡಲಿಕ್ಕೆ. ಯಾವ ವಿಷಯ? ನೀವು ಮಂಡ್ರು ಒಪ್ಪಂದದ ಪ್ರಕಾರ ಕಪ್ಪವನ್ನು ಕೊಡುತ್ತಿಲ್ಲ ಏಕೆ? ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇನು ಒಣ ಹುಟ್ಟಿದವರೇ, ಒಂದು ಬಳಗದವರೇ? ಇಲ್ಲ ದಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾತಂದಿರು ಕಟ್ಟಿ ಬೆಳೆಸಿರುವ ಕನ್ನಡಿಗರ ಆಸ್ತಿ. ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರನ್ನು ಕಟ್ಟಿದವರೇ, ಬೆಳೆಸಿದವರೇ, ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ. ನಿಮಗೇಕೆ ಕೊಡಬೇಕು ಕಪ್ಪ? ವ್ಯಾಪಾರ ನೆಪದಲ್ಲಿ ಕೊಡಲಾಚೆ ಬಂದ ನಿಮಗೆ ಬೆಲೆ ನಿಲ್ಲಲು ಸ್ಥಳ ಕೊಟ್ಟವರು ನಾವು. ಕೊಟ್ಟ ತಪ್ಪಿಗೆ ಶತಶತಮಾನಗಳಿಂದ ಸ್ವತಂತ್ರವಾಗಿ ಬದುಕುತ್ತಿರುವ ಈ ಕಿತ್ತೂರು ಯಾವ ಕಾರಣಕ್ಕೂ ಕಪ್ಪವನ್ನು ಕೊಡುವುದಿಲ್ಲ. ರಾಣಿ ಸಾಹೇಬ್, ನೀವು ಅಂದು ಕಪ್ಪ ಕೊಡುತ್ತೀವಿ ಎಂದು ಒಪ್ಪಂದ ಮಾಡಿಕೊಂಡ ಮೇಲೂ ಇಂದು ಕಪ್ಪ ಕೊಡುವುದಿಲ್ಲವೆನ್ನುವುದು ಸರಿ ಅಲ್ಲ, ನ್ಯಾಯ ಅಲ್ಲ. ಜಾಗ ತೇಡಲು ಜಾಗ ಕೊಟ್ಟರೆ ಜಾಗ ನಮ್ಮದೆಂದು ಕೊಪ್ಪೆ ಹಾಕುವ ಅಪ್ಪೆಗಾರಿಗಳು ನೀವು. ಮೋಸದ ಒಪ್ಪಂದಕ್ಕೆ ಮನ್ನಣೆ ಕೊಡಬೇಕೆ? ಅದೆಂದಿಗೂ ಸಾಧ್ಯವಿಲ್ಲ. ನಿಮ್ಮ ಮಗ ಶಿವಲಿಂಗ ರುದ್ರ ಸರ್ಜನ ಮಾಡಿಕೊಂಡ ಒಪ್ಪಂದಕ್ಕೆ ಬೆಲೆ ಇಲ್ಲವೇ? ಖಂಡಿತ ಇಲ್ಲ. ಹೋಗಿದ ಒಪ್ಪಂದಕ್ಕೆ ಕಿತ್ತೂರು ಎಂದಿಗೂ ಬೆಲೆ ಕೊಡುವುದಿಲ್ಲ. ಆದರೆ ಅವನು ಗೆದ್ದ ನಂತರ ಸತತ ಬೇರೆ ಕೊಂಡಿದ್ದೀರಿ. ದತ್ತಪುತ್ರ ರಾಜ ಆಳುವಂತಿಲ್ಲ. ಇದನ್ನು ಕಂಪನಿ ಸರ್ಕಾರ ಒಪ್ಪಿಕೊಳ್ಳುವುದಿಲ್ಲ. ಏಕೆಂದರೆ ಬಾಯಿ ಬಿಗಿ ಹಿಡಿದು ಮಾತಾಡು ಹೋಗಿ. ನನಗೆ ಹತ್ಯೆ ಮಾಡಲು ಯಾರು ನೀನು? ಇದು ನಮ್ಮ ಜನ್ಮಭೂಮಿ. ಇದನ್ನು ಆಳುವ ಹಕ್ಕು ನಮ್ಮದು. ನಮ್ಮ ನಾಡ ಸಿಂಹಾಸನ ದೊರೆಯನ್ನು ನೇಮಿಸಬೇಕಾದವರು ನಾವು, ನೀವಲ್ಲ. ರಾಣಿ ಸಾಹೇಬ್, ಕಂಪನಿಯ ಬದಲಿಯನ್ನು ಧಿಕ್ಕರಿಸುತ್ತಿರುವಿರಿ, ತಪ್ಪು ಹೋಗುತ್ತಿರುವಿರಿ. ಎಚ್ಚರ. ರಾಯಣ್ಣ, ನೀನು ಬಾಗಿಲು ಕಾಯುವ ಶಿಕ್ಷೆ ನಿನ್ನ ಜೊತೆ ಮಾತನಾಡಲು ಬಂದಿಲ್ಲ. ಸಾಕು ಮಾಡು ನಿನ್ನ ಅವಿವೇಚನದ ಮಾತುಗಳನ್ನು. ನಮ್ಮ ರಾಜ ತಾರತಮ್ಯ ನಿಲ್ಲಿಸಿದ ರಾಜ. ತಾಯಿ ಮಕ್ಕಳ ಮಧ್ಯೆ ಅಡುಕೊಂಡು ಮಾಡುವ ನಿನ್ನ ಕುತಂತ್ರಗಳನ್ನು ಇಲ್ಲಿಗೆ ನಿಲ್ಲಿಸಿ. ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿಯಲ್ಲ, ಕಿತ್ತೂರಿನ ಕಿಡಿ. ನನ್ನ ದತ್ತು ಪುತ್ರ. ಈ ಆಸ್ಥಾನದಲ್ಲಿ ಮಾತನಾಡುವ ಹಕ್ಕು ಸಮಸ್ತ ಪ್ರಜೆಗಳಿಗೂ ಇದೆ. ನಿನ್ನಂತ ಚೀಟಕ್ಕಾಗಿ ದುಡಿಯುವ ಎಲ್ಲರೂ ಇಲ್ಲ.
ಸರ್ಕಾರಿ ದುಡಿಯುವವರಿದ್ದಾರೆ. ಇದನ್ನ ಅರಿತರೆ ನಿನಗೂ ಕ್ಷೇಮ, ನಿಮ್ಮ ಕಂಪನಿಗೂ ಕ್ಷೇಮ. ರಾಣಿ ಸಾಹೇಬ್ ಮಂಡ್ರು ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಸಂಪೂರ್ಣ ಅಧಿಕಾರವಿದೆ. ಅಧಿಕಾರ ಚಲಾಯಿಸಲು ಕಿತ್ತೂರು ಕಡಲಾಚೆ ಪತ್ನಿಗಳು ಕಟ್ಟಿ ಬೆಳೆಸುವ ಸೊತ್ತಲ್ಲ, ಕನ್ನಡಾಂಬೆಯ ಮಕ್ಕಳ ಸೊತ್ತು. ನೀವು ದಿನದಿಂದ ದಿನಕ್ಕೆ ಚೆಲ್ಲಾಟ ಆಡುತ್ತಿರುವಿರಿ, ಇಳುಮತಿಯ ಮೇಲೆ ಕುಳಿತು ಆಟ ಆಡುತ್ತಿರುವಿರಿ. ಇದರಿಂದ ಕಿತ್ತೂರಿನ ಪ್ರಾಣಹಾನಿ, ಮಾನಹಾನಿ ಆಗುವುದು ಖಂಡಿತ. ಸಂಗೊಳ್ಳಿ ರಾಯಣ್ಣನಿಗೆ, ಸಂಗೊಳ್ಳಿ ರಾಯಣ್ಣನಿಗೆ. ಗುರುದೇವ ಹತ್ತ ಎತ್ತಿಕೊಳ್ಳುವ ಸಂತನೆಟ್ಟರ ಇಂಥ ಮೆಂಟಲ್ ಮಕ್ಕಳ ಮಾತು ಕೇಳಿ ಅಂಜಿನ ದ್ರಾಕ್ಷಾಣ ದಂಡಯ್ಯ ಕಿತ್ತೂರು ತಾಯಿ ಚೆನ್ನಮ್ಮನ ಕೊಂಡಾಗಿದೆ. ಸಂಗೊಳ್ಳಿ ರಾಯಣ್ಣನಿಗೆ ಅಪ್ಪನ ಕೊಡುತ್ತಾಯಿ ಹಾಲು ತೆಗೆದ ದೇವಕ್ಕೆ ನಿಂತಿರತ್ತೆ ಒಪ್ಪಿಗೆ ರಾಯಣ್ಣ, ಶಾಂತಿ ಸಮಾಧಾನ ಕನ್ನಡಿಗರ ಹುಟ್ಟುಗಳ, ಅದಕ್ಕೆ ನಿನ್ನಿಂದ ಚ್ಯುತಿ ಬರುವುದು ಬೇಡ. ರಾಣಿ ಸಾಹೇಬ್, ಇಂದು ನಮಗೆ ಕಿತ್ತೂರಿನಿಂದ ಆಗಿದ ದೊಡ್ಡ ಅವಮಾನ. ಹೊರಟು ಹೋಗು, ನಿನಗೆ ಜೀವದಾನ ಮಾಡುತ್ತೇನೆ. ಕಿತ್ತೂರು ರಾಣಿ ಚೆನ್ನಮ್ಮನಿಗೆ. ಇದರ ಪ್ರತಿಫಲವನ್ನು ಆದಷ್ಟು ಬೇಗ ಕಾಣುತ್ತೀರಿ ಎಂದು ಪರಿಗಣಿಸಿ 26/1/1831 ಗಲ್ಲು ಶಿಕ್ಷೆಗೆ ಗುರಿ ಮಾಡಬೇಕೆಂದು ನ್ಯಾಯಾಲಯವು ಆಜ್ಞೆ ಮಾಡುತ್ತಿದೆ. ಸಾಹೇಬ್ರ, ನಂದು ಮಂದಿ ಮನ ಜನ ಸಹಾಯ ಮಾಡ್ಯಾರ. ಆಗ ಊರಾಗ ನನ್ನ ಕಲಿಗೆರ್ಸ್ರಿ. ದೇಶ ಬಂದವರಿಗೆ ನನ್ನ ಕೊನೆಯ ಸಂದೇಶ ಹೇಳಬೇಕು. ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯಂದಿರ, ತಂದೆ ತಾಯಂದಿರ, ನಿಮ್ಮ ಅಭಿಮಾನಕ್ಕ ನಾ ಕೈ ಜೋಡಿಸೋಣ. ಆದ್ರೆ ಕಿತ್ತೂರನ್ನು ಕಾಪಾಡಿದ್ರ, ರಕ್ಷಿಸಿದ್ರ. ಆದ್ರೆ ನಮ್ಮವರ ನಮ್ಗ ಮೋಸ ಮಾಡಿದ್ರೆ ಇಲ್ಲಿವರೆಗೂ ಆಗೋಯ್ತು, ಆಗೋಯ್ತು. ಇನ್ ಮುಂದೆ ನೀವೆಲ್ಲರೂ ಒಂದಾಗಿರುವುದು ನನ್ನ ಕಲ್ಪನೆ. ಸಂಗೊಳ್ಳಿ ರಾಯಣ್ಣನಿಗೆ, ಸಂಗೊಳ್ಳಿ ರಾಯಣ್ಣನಿಗೆ. ಕಿತ್ತೂರು ಸ್ವತಂತ್ರವಾಗಿರಲು ಸಾಧ್ಯವಿಲ್ಲ. ಈ ಒಬ್ಬರ ಸತ್ತ ಹೋಗಿದ್ದಂತ ತಿಳಿಬೇಡ ಆರೋಗ್ಯನೇ. ಮೊತ್ತ ಮನೆ ಮನೆಗೂ ದೇಸಾದಿ ಮನೆ ಮಕ್ಕಳ್ತಾರ. ನಿಮ್ಮನ್ನ ಬೆನ್ನತ್ತಿ ಉತ್ತರ ಪಡೆದ ಪಡ್ತಾರ. ಅದೇ ನೆಟ್ಟಾದಾಗ ದೇಶ ಬಿಟ್ಟುವ ಪರಿಸ್ಥಿತಿ ಬಂದ ಬರ್ತದೆ. ಸಂಗೊಳ್ಳಿ ರಾಯಣ್ಣನಿಗೆ, ಸಂಗೊಳ್ಳಿ ರಾಯಣ್ಣನಿಗೆ. ವಧುಕರ ಅವರು
ಲೈಟ್ ಹಾಕ ಅಲ್ಲ ರಾಯಣ್ಣ, ನೀನು ಎಂದೆಂದಿಗೂ ಅಮರ, ನಿನಗೆಂದೆಂದಿಗೂ ಮರಣವಿಲ್ಲ. ನೀನಳಿದ ನಂತರವೂ ಪ್ರತಿ ಮನೆಯಲ್ಲೂ ರಾಯಣ್ಣರು ಜನಿಸುತ್ತಾರೆ. ಇದು ಸತ್ಯ, ಸತ್ಯ, ಸತ್ಯ. ನಿನ್ನನ್ನು ಪಡೆದ ಹಾಲುಮತವೇ ಧನ್ಯ, ನಿನ್ನನ್ನು ಪಡೆದ ಭರತ ಭೂಮಿಯೇ ಧನ್ಯ. ನೀ ಎಂದೆಂದಿಗೂ ಅಮರ, ಅಮರ. ರಾಯಣ್ಣನಿಗೆ, ರಾಯಣ್ಣನಿಗೆ